ಎಷ್ಟು ಸುಂದರ, ಎಷ್ಟು ಸುಂದರ, ಎಷ್ಟು ಸುಂದರ ನೋಡಿ ನಮ್ಮ ಮೊಲ. ಮೊಲವು ಹಾಕಿದ 2 ಮರಿ, ಒಂದು ಬೆಳ್ಳಗಿದೆ, ಇನ್ನೊಂದು ಬಿಳಿ ಕಪ್ಪು. ಎಷ್ಟು ಸುಂದರ, ಎಷ್ಟು ಸುಂದರ ಅಣ್ಣ ತಮ್ಮಂದ್ರು. ಪ್ರಕೃತಿ ಎಷ್ಟು ಸುಂದರ ನೋಡಿ. ಮೊಲ ಅತಿ ಸುಂದರ ಇದು. ಅಬ್ಬಬ್ಬಬ್ಬಬ್ಬ ಮೊಲ. ನಿಮಗಿದು ಗೊತ್ತಿರಲಿ, ಮೊಲ ಹಾವಿಗೂ ಅಂಜುವುದಿಲ್ಲ. ಮೊಲ ಸಮಯ ಬಂದರೆ ಹುಲಿಗೂ ಅಂಜುವುದಿಲ್ಲ. ಸಿಂಹವನ್ನ ರ್ಯಾಬಿಟ್ ಕಾರ್ನರ್ ಅಂದ್ರೆ ಏನಾಗುತ್ತೆ ಗೊತ್ತಾ? ಒಂದು ವೇಳೆ ಸಿಂಹ ಏನಾದರೂ ಇದರ ಮೇಲೆ ಬಿದ್ದರೆ ಒಂದು ಲೆವೆಲ್ ವರೆಗೂ ಓಡುತ್ತೆ. ಅದಾದ ನಂತರ ತಿರುಗಿ ಬೀಳುತ್ತದೆ. ಹೋರಾಟದ ಗುಣ ಮೊಲದ್ದು. ಈ ಮೊಲ ನೋಡಿ, ಈ ಮೊಲ ಎಷ್ಟು ಮಧುರವೋ ಅಷ್ಟು ಕ್ಷಾತ್ರತೇಜ ಕೂಡ. ಅದೇ ನಮ್ಮ ಕರ್ನಾಟಕದ ಪ್ರಪಂಚದಲ್ಲೇ ಅತಿ ದೊಡ್ಡ, ಅತಿ ಸುಂದರ ಸಾಮ್ರಾಜ್ಯ ಆಗಿದ್ದು ಕರ್ನಾಟಕದಲ್ಲಿ, ಅತಿ ವೈಭವೋಪೇತಿತ ಸಾಮ್ರಾಜ್ಯ ಆಗಿದ್ದು ವಿಜಯನಗರ ಸಾಮ್ರಾಜ್ಯಕ್ಕೆ ಮೊಲವೇ ಬುನಾದಿ. ಎಷ್ಟು ಚೆನ್ನಾಗಿ ಒಳಗೊಟ್ಟೈತೆ ನೋಡಿ. ಈ ಮೊಲ ಯಾಕೆ ಬುನಾದಿ ಅಂದ್ರೆ, ನಮ್ಮ ವಿಜಯನಗರದಲ್ಲಿ ಎಷ್ಟಂದ್ರೂ ಮೊಲದ ಕತೆ ಹೇಳ್ತೀನಿ ಕೇಳಿ. ಹೇಗೆ ಅಂದ್ರೆ, ಮೊಲದ ಕತೆ ಹೇಳ್ತೀನಿ ಬನ್ನಿ. ವಿಶ್ವದಲ್ಲೇ ಅತ್ಯಂತ ದೊಡ್ಡ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯಕ್ಕೆ ಮೂಲ ಬುನಾದಿ ನಮ್ಮ ಮೊಲ. ಏನಿದರ ಶ್ರೇಷ್ಠತೆ ಅಂದ್ರೆ, ಕುಮಾರರಾಮ ಮಲ್ಲಿಕಾಫುರನನ್ನ 2 ಯುದ್ಧಗಳಲ್ಲಿ ಓಡಿಸಿ 3ನೇ ಯುದ್ಧದಲ್ಲಿ ಮೋಸದಿಂದ ಜೀವತ್ಯಾಗ ಆಗತ್ತೆ. ಅದಾದ ನಂತರ ಆತನ ಅಕ್ಕನ ಮಕ್ಕಳು ಹಕ್ಕ ಬುಕ್ಕರು, ಹರಿಹರ ಬುಕ್ಕರಾಯರು ಸಾಮ್ರಾಜ್ಯ ಸ್ಥಾಪನೆ ಮಾಡಬೇಕು ಅಂದ್ಕೊಂಡಾಗ ವಿದ್ಯಾರಣ್ಯರು ಸ್ಥಳ ಹುಡುಕಾಡ್ತಾರೆ. ಆವಾಗ ಕಂಡದ್ದೇ, ಆ ಸ್ಥಳ ತೋರಿಸಿದ್ದು ವಿದ್ಯಾರಣ್ಯರಲ್ಲ, ಒಂದು ಮೊಲ. ಅವರು ವಾಲಕಿಲ್ಯ ಪರ್ವತದಿಂದ ಇಳಿದು ತುಂಗಭದ್ರಾ ನದಿಯನ್ನು ದಾಟಿ ಹುಡುಕಿ ಬಂದಾಗ ಅಲ್ಲೊಂದು ಮೊಲ ಹುಲಿಯನ್ನ ಅಟ್ಟಾಡಿಸಿಕೊಂಡು ಹೋಗುತ್ತದೆ. ಕೆಲವರು ನರಿ ಅಂತಾರೆ, ಕೆಲವರು ಹುಲಿ ಅಂತಾರೆ, ಕೆಲವರು ಚಿರತೆ ಅಂತಾರೆ. ಹಾಗೆ ತನಗಿಂತ ಪಿರಿದಾದ ಪ್ರಾಣಿಯನ್ನ ಅಟ್ಟಿಸಿಕೊಂಡು ಹೋಗ್ತಾ ಇರೋ ದೃಶ್ಯ ಕಾಣ್ತಾರೆ. ಆಗ ವಿದ್ಯಾರಣ್ಯರು ಹೇಳ್ತಾರೆ, ನೋಡಿ, ಈ ಕ್ಷೇತ್ರದಲ್ಲಿ ಕ್ಷಾತ್ರವಿದೆ. ಮೊಲವೇ ಹುಲಿಯನ್ನ ಓಡಿಸಿಕೊಂಡು ಹೋಗುತ್ತಿರುವ ಈ ದೃಶ್ಯ ನೋಡಿದಾಗ ಇಲ್ಲಿ ನಾವು ಸಾಮ್ರಾಜ್ಯ ಕಟ್ಟೋಣ ಅಂತ ಹೇಳೋದು. ಅದರ ಪರಿಣಾಮದಿಂದ ಇವತ್ತು ನಾವೆಲ್ಲ ನಮ್ಮತನದಲ್ಲಿ, ನಮ್ಮ ಪೂರ್ವಜರ ತಳಪಾಯದಲ್ಲಿ ಸನಾತನ ಧರ್ಮವನ್ನು ಆಚರಿಸ್ತಾ ಇದ್ದೀವಿ. ಈ ಮೊಲಗಳಿಗೆ ಸಲಾಂ. ಈ ಪುಟ್ಟ ಮೊಲಗಳು ಎಷ್ಟು ಸುಂದರ ನೋಡಿ. ಎಷ್ಟು ಸುಂದರ, ಎಷ್ಟು ಸುಂದರ, ಅತಿ ಮಧುರ. ಉಳ್ಳು ಅತಿ ಮಧುರ ಮೊಲಗಳು. ಓಹೋ, ಶಶ ಅಂತಾರೆ ಇದನ್ನ. ಚಂದ್ರನ ಮೇಲಿರುವಂತ ಶಶ ಇದು, ಶಶ. ಕಿವಿ ನೋಡಿ ಎಷ್ಟು ಚೆನ್ನಾಗಿ ಪುಚ್ಚು ಪುಚ್ಚು. ಒಳ್ಳೇದಾಗ್ಲಿ. ಧನ್ಯವಾದ. ಅಹೋರಾತ್ರ.